ಬಾಯ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದಾ ಜನಪರ ಕೆಲಸಗಳಲ್ಲಿ ಗುರುತಿಸಿಕೊಂಡಿರುವ ಬಡವರ ಧ್ವನಿಯಾಗಿ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಪ್ರಮುಖ ಕಾಂಗ್ರೆಸ್ ಮುಖಂಡರು ಹಾಗೂ ಜನಪ್ರಿಯ ಹೋರಾಟಗಾರರಾದ ಶೇಖ್ ಸಾದಿಕ್ ಅವರು ಮಾಧ್ಯಮಗಳ ಮುಂದೆ ಮಹತ್ವದ ವಿಷಯವೊಂದನ್ನು ಹಂಚಿಕೊಂಡಿದ್ದಾರೆ. ಕ್ಷೇತ್ರದ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸದಾ ಮುಂಚೂಣಿಯಲ್ಲಿರುವ ಶೇಖ್ ಸಾದಿಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಹತ್ವದ ದಾಖಲೆಗಳನ್ನು ಪ್ರದರ್ಶಿಸುವ ಮೂಲಕ ತಳಮಟ್ಟದ ನೈಜ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಮತ್ತು ಜನಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮಾತನಾಡಿದ ಅವರು, ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟವರು ಜನರ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಬೇಕು ಎಂದು ಖಡಕ್ ಆಗಿ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲ, ಕ್ಷೇತ್ರದಲ್ಲಿನ ಪ್ರಸ್ತುತ ವಿದ್ಯಮಾನಗಳು ಹಾಗೂ ಸಾರ್ವಜನಿಕರ ಹಕ್ಕುಗಳಿಗಾಗಿ ತಾವು ನಡೆಸುತ್ತಿರುವ ಹೋರಾಟದ ಮುಂದಿನ ರೂಪರೇಷೆಗಳ ಬಗ್ಗೆಯೂ ಈ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಕರ್ನಾಟಕದಾದ್ಯಂತ ನಾಳೆಯಿಂದಲೇ ಅತ್ಯಂತ ವಿಶೇಷವಾದ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಮತದಾರರಿಗೂ ಶೇಖ್ ಸಾದಿಕ್ ಅವರು ಒಂದು ಪ್ರಮುಖ ಮನವಿಯನ್ನು ಮಾಡಿದ್ದಾರೆ. ನಾಳೆಯಿಂದ ಕರ್ನಾಟಕದಾದ್ಯಂತ ನಿಮ್ಮ ವೋಟಿಂಗ್ ಬೂತುಗಳಿಗೆ ಸಂಬಂಧಪಟ್ಟ ಬಿಎಲ್ಒಗಳು ಅಂದರೆ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ನಿಮ್ಮ ವೋಟುಗಳನ್ನು ಯಾರು ಸೇರ್ಪಡೆ ಮಾಡಿದ್ದಾರೋ ಅಥವಾ ಯಾರು ತಿದ್ದುಪಡಿ ಮಾಡಿದ್ದಾರೋ ಅವರ ಬಳಿ ನಿಮ್ಮ ಇಂಟಿಮೇಷನ್ ಫಾರ್ಮ್ಸ್ ಬಂದಿರುತ್ತದೆ. ಈ ಫಾರ್ಮ್ನಲ್ಲಿ ನಿಮ್ಮ ವೋಟರ್ ಲಿಸ್ಟ್ನ ಎಲ್ಲಾ ಮಾಹಿತಿ ಇರಲಿದ್ದು ನಿಮ್ಮ ಫೋಟೋ ಸಹ ಸ್ಕ್ಯಾನ್ ಆಗಿ ಬಂದಿರುತ್ತದೆ. ಮನೆ ಮನೆಗೂ ಬಂದು ಬಿಎಲ್ಒಗಳು ಇದನ್ನು ನೀಡಲಿದ್ದಾರೆ. ಆದರೆ ನೀವು ಅತಿ ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನೆಂದರೆ ಮತದಾರರ ಪಟ್ಟಿಯ ಮಾಹಿತಿ ಹಾಗೂ ಲಿಂಕ್ ಅನ್ನು ಇದರಲ್ಲಿ ಭರ್ತಿ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಯಾರ ಲಿಸ್ಟ್ ಇದೆಯೋ ಅವರೇ ಸ್ವತಃ ಈ ಮಾಹಿತಿಯನ್ನು ತುಂಬಬೇಕು. ಒಂದು ವೇಳೆ ನಿಮಗೆ ಇದು ಸಾಧ್ಯವಾಗದಿದ್ದಲ್ಲಿ ತಕ್ಷಣವೇ ನಿಮ್ಮ ಭಾಗದ ಬಿಎಲ್ಒಗಳ ಕೈಯಲ್ಲಿ ಈ ಮಾಹಿತಿಯನ್ನು ಬರೆಸಿ ನಿಮ್ಮ ಮತದಾನದ ಹಕ್ಕನ್ನು ಭದ್ರಪಡಿಸಿಕೊಳ್ಳಿ. ಚಿಂತಾಮಣಿಯಾಗಿ ನಿಂತಿರುವ ಶೇಖ್ ಸಾದಿಕ್ ಅವರ ಈ ಹೋರಾಟ ಮತ್ತು ಜಾಗೃತಿ ಮೂಡಿಸುವ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಈ ದಿನ ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಕರೆದಿರುವ ಉದ್ದೇಶ ಏನೆಂದರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ನಾಳೆಯಿಂದ SAI ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣ ಏನು ನಡೀತಾ ಇದೆ, ವೋಟರ್ ಲಿಸ್ಟಿನ ಸಂಬಂಧಪಟ್ಟಂತೆ ತಮ್ಮೆಲ್ಲರಿಗೂ ಹಾಗೂ ವಿಶೇಷವಾಗಿ ಮುಖ್ಯವಾಗಿ ಪ್ರತಿ ಮತದಾರರ ಪ್ರಭುಗಳಿಗೆ ಇದು ನಿಮಗೆ ವಿಶೇಷವಾಗಿ ಹೇಳುವ ಒಂದು ಮಾಹಿತಿ ಏನೆಂದರೆ, ನಾಳೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಬೂತ್ಗಳಿಗೆ ಸಂಬಂಧಪಟ್ಟ BLOsಗಳು ಅಂದರೆ ನಿಮ್ಮ ವೋಟರ್ನ ಯಾರು ಸೇರ್ಪಡೆ ಮಾಡಿದ್ದಾರೆ, ಯಾರು ತಿದ್ದುಪಡಿ ಮಾಡಿರ್ತಾರೆ, ಯಾರು ನಿಮ್ಮ ಪ್ರತಿ 5 ವರ್ಷಕ್ಕೆ ವೋಟು ನೀವು ನಿಮ್ಮ ಹಕ್ಕನ್ನು ನೀವು ಚಲಾಯಿಸುವಾಗ ನಿಮಗೊಂದು ಪ್ರತಿ ಸ್ಲಿಪ್ಪನ್ನು ಕೊಡ್ತಾರೆ. ಬಂದು ಅವರುಗಳ ಹತ್ರ BLOsಗಳ ಹತ್ರ ನಿಮ್ಮ ಎನಿಮರೇಷನ್ ಫಾರಮ್ಸು ಬಂದಿರುತ್ತದೆ. ಆ ಎನಿಮರೇಷನ್ ಫಾರಮ್ಸು ಹೇಗಿರುತ್ತೆ ಅಂದರೆ, ಡೆಮೋ ಒಂದು ಈ ರೀತಿ ಒಂದು ಎನಿಮರೇಷನ್ ಫಾರಮ್ ಅಂತ ಒಂದಿರುತ್ತದೆ. ಈ ಎನಿಮರೇಷನ್ ಫಾರಮಲ್ಲಿ ಏನಿರುತ್ತೆ ಅಂದರೆ, ಈ ಮೊದಲೇ ನಿಮ್ಮ ವೋಟರ್ ಲಿಸ್ಟ್ನಲ್ಲಿ ಇದ್ದ ಹಾಗೆ ನಿಮ್ಮ ಫೋಟೋ ಒಂದು ಚಿತ್ರಣ ಆಗಿರುತ್ತದೆ, ಅದು ಬಾರ್ ಸ್ಕ್ಯಾನ್ ಆಗಿರುತ್ತದೆ. ನಿಮ್ಮ ಎಲ್ಲ ಸಂಪೂರ್ಣ 2025ರ ವೋಟರ್ ಲಿಸ್ಟ್ನಲ್ಲಿ ಏನಿರುತ್ತೆ ಎಲ್ಲ ಮಾಹಿತಿನೂ ಪ್ರಿಂಟ್ ಆಗಿ ಈ ರೀತಿ ಬಂದಿರುತ್ತದೆ. ಈ ಮಾಹಿತಿ ನಿಮ್ಮ ಮನೆಗಳಿಗೆ ಈ ಎನಿಮರೇಷನ್ ಫಾರಮ್ಮು ಪ್ರತಿ BLOs ನಿಮ್ಮ ಮನೆಗಳಲ್ಲಿ ಆಯಾ ಬೂತ್ ಲಿಮಿಟ್ಗಳಲ್ಲಿ ನಿಮ್ಮ ಮನೆ ಇದ್ದಲ್ಲಿ ನಿಮಗೆ ಬಂದು ಕೊಡ್ತಾರೆ. ಬಂದು ಕೊಟ್ಟಾಗ ನೀವು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವ ಒಂದು ವಿಚಾರ ಏನೆಂದರೆ, 2002ರ SAR ವೋಟರ್ ಲಿಸ್ಟಿನ ಒಂದು ಲಿಂಕನ್ನು ನಿಮ್ಮ ಈ ಫಾರಮ್ನಲ್ಲಿ ಫಿಲಪ್ ಮಾಡಬೇಕಾಗುತ್ತೆ, ಬರೆಯಬೇಕಾಗಿರುತ್ತದೆ. ಅದು ಬೇರೆ ಯಾರೂ ಬರೆಯೋಂಗಿಲ್ಲ. ನಿಮಗೆ ಮಾಹಿತಿ ಇದ್ದಲ್ಲಿ, ನಿಮಗೆ ಬರುವ ಒಂದು ತಿಳುವಳಿಕೆ ವಿದ್ಯಾವಂತರಾಗಿದ್ದಲ್ಲಿ ನೀವು ಬರೆಯುವುದು, ಅಥವಾ ಇಲ್ಲ ಅಂದರೆ ನಿಮ್ಮ BLOಗಳು ಮಾತ್ರ ಅವ್ರ ಕೈಯಿಂದನೇ ಬರೆಸಿ. ಬೇರೆ ಮಾಹಿತಿ 2002 ನೀವು ಇಟ್ಟುಕೊಳ್ಳಾಗ ಆ ಮಾಹಿತಿ BLOs ಕೊಟ್ಟಾಗ ಅವರು ಅದನ್ನು ಫಿಲ್ ಮಾಡಿ ನಿಮ್ಮ ಎನಿಮರೇಷನ್ ಫಾರಮನ್ನು ಫಿಲಪ್ ಮಾಡಿಡುತ್ತಾರೆ. ಈಗ ಈ ರೀತಿ ಫಿಲಪ್ ಮಾಡಿರುವ ಮಾಹಿತಿಯನ್ನು BLOsಗೆ ಕೊಟ್ಟ ನಂತರ ಕರಡು ಪ್ರತಿ 2ನೇ ಪ್ರತಿ ನೀವು ಇಟ್ಟುಕೊಳ್ಳಬೇಕು. 2ನೇ ಪ್ರತಿ ನೀವು ಇಟ್ಟುಕೊಂಡ ನಂತರ ದಿನಾಂಕ 5/8/2026 ಅಂದರೆ ಆಗಸ್ಟ್ ತಿಂಗಳ 5ನೇ ತಾರೀಕಿಗೆ ಒಂದು ಕರಡು ಪ್ರತಿ ಬರುತ್ತೆ. ಡ್ರಾಫ್ಟ್ ಲಿಸ್ಟ್ ಅಂತ ಒಂದು ಬರುತ್ತೆ. ಎಲ್ಲ ವೆಬ್ಸೈಟ್ಗಳಲ್ಲಿ ಬಿಡ್ತಾರೆ, ನಿಮ್ಮ BLOs ಹತ್ರ ಇರ್ತಾರೆ. ನಾವೇನು ಎನಿಮರೇಷನ್ ಫಾರಮ್ ಕೊಟ್ಟು ನಾವು ಫಿಲ್ ಮಾಡಿ ನಮ್ಮ ವೋಟಿನ ಹಕ್ಕನ್ನು ನಾವು ಪಡೆದಿರುತ್ತೇವೆ, ಆ ಪಡೆದಿರೋ ಪ್ರತಿಯನ್ನು ಆ ಕರಡು ಲಿಸ್ಟ್ನಲ್ಲಿ ಇದೆಯಾ ಇಲ್ಲವಾ ಅಂತ
ಪ್ರತ್ಯೇಕವಾಗಿ ನಾವು ಅದನ್ನು ವಿಶೇಷವಾಗಿ ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ ನಂತರ ಇನ್ ಕೇಸ್ ನಮ್ಮ ಒಂದು ಮಾಹಿತಿ ಸರಿ ಇಲ್ಲದ ಪಕ್ಷದಲ್ಲಿ ಆ ಡ್ರಾಫ್ಟ್ ಲಿಸ್ಟಲ್ಲಿ ನಮ್ಮ ಹೆಸರು ಬರುವುದಿಲ್ಲ. ಇನ್ ಕೇಸ್ ಆ ರೀತಿ ಬರದೇ ಇದ್ದಾಗ ಮಾತ್ರ ಸೆಕೆಂಡ್ ಫೇಸಲ್ಲಿ ನಿಮಗೆ ನೋಟಿಸ್ ಕೊಡ್ತಾರೆ. ನಿಮ್ಮ ಎನ್ಯುಮರೇಷನ್ ಫಾರಂ ನಂಬರ್ ಆಗಿಬಿಟ್ಟು ನಿಮ್ಮ ವೋಟರ್ ಲಿಸ್ಟ್ ಐಡಿ ಇದಾಗ್ಬಿಟ್ಟು ನಿಮಗೆ BLOs ನೋಟಿಸ್ ಕೊಡ್ತಾರೆ. ಯಾವುದಕ್ಕೆ? ನಿಮ್ಮ ಮಾಹಿತಿ ಸರಿ ಇಲ್ಲ ಅನ್ನೋದಕ್ಕೆ. ಸರಿ ಇಲ್ಲ ಅನ್ನೋದಾದ ಪಕ್ಷದಲ್ಲಿ ಅಥವಾ 2002ರಲ್ಲಿ ನಮ್ಮ ಲಿಸ್ಟ್ ನಮ್ಮ ತಂದೆ ತಾಯಿಯಿಂದರದ್ದು ಮಾಹಿತಿ ಇಲ್ಲ ಅಂದಿದ್ದಷ್ಟಕ್ಕೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾರು ಮತ್ತೆ ಹೇಳ್ತಿದ್ದೇವೆ, 2002ರ ಮಾಹಿತಿ ಸಿಕ್ತಿಲ್ಲ ನಮಗೆ, ನಮ್ಮ ವೋಟ್ ಏನಾಗುತ್ತೋ ನಮ್ಮ ಹಕ್ಕು ನಾವು ಪಡೆಯೋಕ್ಕಾಗುತ್ತಿಲ್ಲ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಆತಂಕ ಪಡುವಷ್ಟಿಲ್ಲ, ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಇಡೀ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ 2000 ಹಿಂದೆ ಕೊಟ್ಟಿರುವ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ 11 ಡಾಕ್ಯುಮೆಂಟ್ಸ್ ಕೊಡ್ಬೋದು. ಸೆಕೆಂಡ್ ಫೇಸಲ್ಲಿ ಈ ಸೆಕೆಂಡ್ ಫೇಸಲ್ಲಿ 11 ಡಾಕ್ಯುಮೆಂಟ್ಸ್ ಕೊಟ್ಟು ನಮ್ಮ ವೋಟನ್ನು ನಾವು ಪಡಿಬೋದು. ಇದರಲ್ಲಿ ಬಹಳಷ್ಟು ಕ್ರಯಪತ್ರಗಳು, ನಮ್ಮ ಜಮೀನಿನ ಪತ್ರಗಳಿರ್ಬೋದು, ನಮ್ಮ ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, ಎಜುಕೇಷನ್ ಸರ್ಟಿಫಿಕೇಟು, ಇನ್ ಕೇಸ್ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರೆ ಅವ್ರಿಗೆ ಸರ್ಕಾರಿ ಪಿನ್ಷನ್ ಬರ್ತಾ ಇರೋದು, ಬ್ಯಾಂಕ್ ಪಾಸ್ಬುಕ್ಕು, ಈ ರೀತಿ ಅನೇಕ 11 OBC ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ನ್ಯಾಷನಲ್ ರಿಲಿಜಿಯನ್ ಸಿಟಿಸನ್ ಸರ್ಟಿಫಿಕೇಟು, ಫ್ಯಾಮಿಲಿ ರಿಜಿಸ್ಟರ್ ಸರ್ಟಿಫಿಕೇಟು, ಈ ರೀತಿ ಬಹಳಷ್ಟು 11 ಸರ್ಟಿಫಿಕೇಟ್ಸ್ ಇದೆ. ಇದು ಸೆಕೆಂಡ್ ಲಿಸ್ಟಲ್ಲಿ ಆಗುತ್ತೆ. ಮೊದಲನೇ ಫೇಸ್ನಲ್ಲೇ ನಾವು ಯಾವುದೇ ಕಾರಣಕ್ಕೂ ಇದರ ಬಗ್ಗೆ ಕೇರ್ಲೆಸ್ ಆಗಿಲ್ಲದೆ, ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ಮತದಾರ ಹಕ್ಕುಗಳು, ನಾವು ನಮ್ಮ ಹಕ್ಕು ನಮ್ಮ ಹಕ್ಕು ಅದರಂತೆ ನಮ್ಮ ಮತವನ್ನು ನಾವು ಉಳಿಸಿಕೊಳ್ಳಲು 2026ರ SAR ಇದು ಏನು ನಡೀತಾ ಇದೆ, ಭಾರತ ದೇಶದಲ್ಲಿ ಇದೇ ಮೊದಲನೇ ಬಾರಿ ಅಲ್ಲ, ಕಳೆದ 10 ಸಾರಿ ನಡೆದಿದೆ. ಲಾಸ್ಟ್ SAR ನಡೆದಿದ್ದು 2002ರಲ್ಲಿ. ಇದು 2022ರಲ್ಲಿ ನಡಿಬೇಕಾಗಿತ್ತು, ಕೊರೋನಾ ಕಾರಣದಿಂದ ನಡೆದಿಲ್ಲ. ಇಡೀ ರಾಜ್ಯಕ್ಕೆ ಕಾನೂನು ಅಂದರೆ ಎಲ್ಲರಿಗೂ ಒಂದೇ. ದಯವಿಟ್ಟು ತಮ್ಮಲ್ಲಿ ಎಲ್ಲರಲ್ಲೂ ಕಳಕಳಿ ಮನವಿ, ಈ SAR ಅಲ್ಲಿ ಭಾಗವಹಿಸಲು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನಂತರ ಏನು ಈಗಾಗಲೇ 3 ಪಕ್ಷದಿಂದ, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು, 3 ಪಕ್ಷದಿಂದ BLAಗಳು ಏನು ಇದಕ್ಕೆ ನಿಮ್ಮ BLOs ನಿಮ್ಮ ಕನ್ಸಲ್ಟ್ ಬೂತ್ಗಳಿಗೆ ನೀವು ಏನು ನಾವುಗಳು ನನ್ನನ್ನು ಸೇರಿಸಿ ಇದಕ್ಕೇನು ಏಜೆಂಟ್ಗಳಾಗಿದ್ದೀವಿ, ನಮ್ಮ ಒಂದು ಸಂಪೂರ್ಣ ಜವಾಬ್ದಾರಿಯಾಗಿರುತ್ತದೆ. ನಮ್ಮ ಒಂದು ಪ್ರಾಮಾಣಿಕತೆಯಿಂದ ನಾವು ಅವರಿಗೆ 5 ವರ್ಷದಿಂದ ಯಾವ ರೀತಿ ಮತದಾರಗಳಿಗೆ ವೋಟ್ ಪಡೆದು ನಮ್ಮ ಪಕ್ಷಗಳ ಗೆಲುವಿಗೆ ನಾವು ಅದನ್ನು ಸಹಕರಿಸ್ತಾರೆ, ನಾವು ಅದಕ್ಕೆ ಕೆಲಸ ಮಾಡ್ತೀವಿ. ಅದೇ ರೀತಿ ಇದು ಬಹಳ ಮುಖ್ಯವಾಗಿದೆ. BLAಗಳಿಗೆ ಜವಾಬ್ದಾರಿ, BLOಗಳಿಗೆ ಸಹಕಾರ ಕೊಟ್ಟು, ಸಾರ್ವಜನಿಕರು ಸಹಕಾರ ಕೊಟ್ಟು ಇದರ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಕೋಆಪರೇಟ್ ಮಾಡಬೇಕು. ಆದಾಗ ಮಾತ್ರ ಮತದಾನವನ್ನು ಉಳಿಸುವುದಕ್ಕೆ ನಾವು ಸಾಧ್ಯವಾಗುತ್ತೆ. ಇನ್ನೊಂದು ವಿಶೇಷ ಇನ್ಫಾರ್ಮೇಷನ್ ಏನಂದರೆ, ಈಗ ಇನ್ ಕೇಸ್ ನಮ್ಮ ವಾರ್ಡಿನಲ್ಲಿ 29ನೇ ವಾರ್ಡಿನ ವೋಟರ್ಸು ಬೇರೆ ವಾರ್ಡಿನಲ್ಲಿ ಮನೆಗೆ ಮಾಡಿರ್ತಾರೆ, ಅಥವಾ ಬೆಂಗಳೂರಲ್ಲಿ ಇರ್ತಾರೆ, ಅಥವಾ ಇನ್ನೆಲ್ಲೋ ಇರ್ತಾರೆ. ಅವರುಗಳು ನಿಮ್ಮ ಎನ್ಯುಮರೇಷನ್ ಫಾರಮನ್ನು ನಿಮ್ಮ BLOಗಳ ಹತ್ರ ಮಾತ್ರ ಬಂದು ನೀವೇ ಖುದ್ದಾಗಿ ತಗೊಬೇಕು. ಅಥವಾ ನಿಮ್ಮ ಸಂಬಂಧಿಕರು ನಮ್ಮ ವಾರ್ಡಿನಲ್ಲಿ ಆ ಬೂತಿನ ವ್ಯಾಪ್ತಿಯಲ್ಲಿ ಇದ್ದಲ್ಲಿ ಅವರುಗಳು ಹೋಗಿ ಈಸ್ಕೊಂಡು ನೀವು ಇನ್ಫಾರ್ಮೇಷನ್ ಫಿಲ್ ಮಾಡಿಬಿಟ್ಟು ನೀವು ಬರೋಕ್ಕಾಗದೇ ಇದ್ದ ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಸಂಬಂಧಿಕರ ಒಂದು ಸೂಚನೆ ಮೇರೆಗೆ, ಸಹಿ ಮೇರೆಗೆ BLOಗಳಿದ್ರೆ ಜಮಾ ಮಾಡಿಸಬಹುದು. ಇದು ಯಾರೂ ಆತಂಕ ಪಡುವಷ್ಟಿಲ್ಲ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಇದು ಆದಷ್ಟು ಈ ತಿಂಗಳಿನಲ್ಲೇ, ಈ ಫಸ್ಟ್ ಫೇಸ್ನಲ್ಲೇ ಎಲ್ಲರೂ SAR ಜೊತೆ ಕೈ ಜೋಡಿಸಬೇಕು. ನಮ್ಮ ಮತವನ್ನು, ನಮ್ಮ ಹಕ್ಕನ್ನು ನಾವು ಉಳಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. बरकातहू तमाम आवाम से गुजारिश है, आज सबको जैसा कि मालूम है, हर मस्जिद में ऐलान किया गया है SAR के बाबत में, यानी कि सभा 30 तारीख से लेकर जुलाई, ये महीना पूरा 30 दिन भी SAR का प्रोग्राम चलता. तुम्हारे घरान के पास, तुम्हारे जो वार्डा में ही तुम्हारे गांव के BLOs हैं, वो BLOs तुम्हारे पास आपको ऐसा एन्यूमरेशन फॉर्म एक देती है. ये एन्यूमरेशन फॉर्म में तुम्हारा जो भी 2026-25 में वोट लिस्ट में है वो फ़ोटो के साथ ऐसा आता. ऑलरेडी तुम्हारा इन्फॉर्मेशन पूरा इसमें फिलअप होकर रहता. तुम्हें जो भी जितना भी करना 2002 का इन्फॉर्मेशन BLOs जब तुम्हारे घर के पास आती, तुम्हारे वालिदान का तुम्हारा 2000 सेल्फ यानी कि 40 को 5 साल के बाद हुइन सोलैन का 2002 का इन्फॉर्मेशन रखना है. 40 को 5 साल के अंदर के जो भी नौजवान हैं, जो भी 40-5 साल के अंदर के जो भी
नौजवान है उनका इंफॉर्मेशन उनके वालिदैन से लिंक करना, बस इतना, जिसमें कौन भी क्या भी घबरा पड़ने का क्या भी नहीं है। तुम्हारे घरां को कौन भी भवा आए हैं तो तुम्हारे घर के भाई को बच्चे बाहर दिए हैं तो इनको 2002 का इंफॉर्मेशन, तुम्हारा 2002 का इंफॉर्मेशन यानी कि घर के बाहर भाई को बच्चे दिए थे उनके वालिदैन का इंफॉर्मेशन देना, घर के अंदर जो बहू को लाए रहती उनके वालिदान का इंफॉर्मेशन ले को रखना पड़ेगा। इम्पॉर्टेंट और एक क्या कहते हो, हर घर को BLOs आती, हर घर को हर वोटर को ऐसा एन्यूमरेशन फॉर्म देती। आप बस एक इसके साथ जो भी फोटो है प्रेजेंट फोटो भी एक रखना है। उसके बाद अगर औरत है दोनों कानों दिखे सका फोटो एक प्रिंट करके रखना ज़रूरी है। आप सबको जो भी इंफॉर्मेशन है BLOs देती, दूसरे के पास किसी को लेकर मिसलेट करने का BLOs आती, तुम्हारे घर में बिठा को तुम्हारे BLOs के हाथ से तुम्हें इंफॉर्मेशन फिल करना। तुम ना सपोर्ट के वास्ते BLA कर को हर पार्टी से भी एक आदमी को चुना गया है और सरकार से चुना गया है, वो BLA से इंफॉर्मेशन लेना, BLO को पास करना है, तस तुम्हारा काम है। फिल करने के वास्ते फॉर्म का किसी के हाथ मत देना, किसी के पास मत कराना। BLO चाहती, BLO तुम्हारा फॉर्म फिल करती, जितना भी उन्होंने पूछती इंफॉर्मेशन, बस 2002 का इंफॉर्मेशन हर आदमी का रखना है। अगर वो भी 2002 का इंफॉर्मेशन नहीं है, सेकेंड फेज में मौका रहेगा, नोटिस आएगा आपको। सरकार से बनाए हुए 11 डॉक्यूमेंट्स यानी कि जमीन के डॉक्यूमेंट, बर्थ सर्टिफिकेट, पासपोर्ट, गवर्नमेंट के पासबुक का, बैंक पासबुक का, पेंशन का ऑर्डर कापी, गवर्नमेंट ऑफिशियल है तो गवर्नमेंट ऑफिशियल ऑर्डर कापी से सभी दे को हमें बना सकते हैं। तुम्हें कौन भी क्या भी पैनिक होने की ज़रूरत नहीं, घबरे होने की ज़रूरत नहीं। बड़ी मेहरबानी से SIR में पूरे भी शामिल होना। और इम्पोर्टेंट क्या कहते हो, अगर ये वार्ड में रखो, दूसरे वार्ड में घर रही, तुम्हें शिफ्ट हो ही, तुम्हारे वो घर का नहीं आको, तुम्हारा ये वार्ड का इन्यूमरेशन फॉर्म नहीं देते। जो घर तुम्हारा वोट जहाँ है वहाँ से वही BLO के पास तुम्हें इन्यूमरेशन फॉर्म तुम्हें कलेक्ट कर लेना। अगर तुम्हें कलेक्ट नहीं कर ले, बाहर घूमे ही, तुम्हारे कोई रिलेटिव है, तुम्हारा कोई संबंध है या उनके पास, उनको बोल को तुम्हारा इन्यूमरेशन फॉर्म कलेक्ट कर लियो। तुम्हें नहीं आ सके तो तुम्हारे रिलेटिव कुछ तुम्हारा इन्फॉर्मेशन 2002 का रिलेटेड इन्फॉर्मेशन को साइनदार को तुम्हारे BLOs के पास दे सकती। 2 कापियाँ देती, एक कापी तुम्हें रख लेना, 1 कापी उनको देना। तुम्हारा जो भी ड्राफ्ट कापी है, तुम्हारा वोट जमा या नहीं जमा कर को 8वां महीना 5 तारीख, 1 महीने के बाद 5 दिन के बाद एक ड्राफ्ट लिस्ट आ गई वेबसाइट में, उसमें ज़रूर से तुम्हें चेक कर लेना। अगर नहीं आया तुम्हें नोटिस देती, उसके बाद तुम्हारा रिलेटेड डॉक्यूमेंट 11 डॉक्यूमेंट जो गवर्नमेंट से भेज को है वो डॉक्यूमेंट देखो तुम्हें फिल कर सकती। कोई भी पैनिक होने की ज़रूरत नहीं, किसी भी घबराने होने की ज़रूरत नहीं। तुम्हारे BLOs के पास ही तुम्हारा इन्फॉर्मेशन रहता, वही कलेक्ट कर लेने के वजह तुम्हारे पास आजीज़ानी गुजारिश है।